ಲಲಿತಾ ಎದ್ದ್ಯಾ? ಊರಿ ಎದ್ದೆ. ಈಗ ಎದ್ದಿಲ್ಲನ? ಅಯ್ಯೋ ಸೋಂಬೇರಿ ನನ್ನ ಮಗ ಅವ ಮೊದ್ಲ. ಅವನು ಏನ್ ತ್ಯಾಕಿ ಆಕೆ ಎದ್ದೇಳ್ತಾಳ, ಅದೇನ ಅಂತಾರಲ್ಲ ಹಂಗಾತ್ ನೋಡ್ಕತಿ. ಆಗ್ಲೇ ಎಷ್ಟಾಗೈತಿ? 7 ಆಗೈತೇನ? 7 ಆದ್ರೂ ಇಬ್ಬರಿಗೂ ಎದ್ದೇಳ್ಬೇಕನ್ನಂಗಿಲ್ಲ ಏನಿಲ್ಲ. ಇವ ಎಣ್ಣೆ ಹೊಡ್ಯಕ್ಕೆ ಬರ್ತಾರ, ಎದ್ದು ಹೋಗಂತ ಹೇಳಿನಿ. ಏಟ್ರ ಕವರ್ ಐತನಿ ಅವಂಗ ಏನೇನು ಇಲ್ಲ. ದಣ್ಯಾರ, ಸಂತೋಷ್ ದಣ್ಯಾರ, ಬಾ ಲಕ್ಷ್ಮಪ್ಪ ಬಾ ಒಳಗ್ ಬಾ. ದಣ್ಯರ ಮತ್ತು ಸಾವ್ಕಾರ ಬರ್ತಾರ ಮತ್ತು ಎಣ್ಣೆ ಹೊಡ್ಯಾಕಂದಿದ್ರಲ್ಲ, ಎಣ್ಣೆನೆಲ್ಲ ಎಣ್ಣೆ ತಂದು ಇಟ್ಟಿರಲ್ಲ ನೀವು. ನಾನು ತೊಗೊಂಡು ಹೊಂಟಿದ್ದೆ, ಮತ್ತು ಟ್ಯಾಕ್ಟ್ರಿ ಹೊಡ್ಕೊಂಡು ದಣ್ಯಾರು ಬರ್ತಾರನ ಅಂತ ಕಾಯಕತ್ತಿದ್ ನಾನು. ಎಲ್ಲದ ರೀ ದಣ್ಯಾರು? ಇಲ್ಲ ಆತ ಮಕ್ಕೊಂಡ. ನಾನು ಎಬಿಸಿ ಕಳಿಸ್ತೀನಂತ, ಚಾಪ ಕುಡ್ದು ಬರ್ತಾನ. ನೀನು ಆಳು ಕರ್ಕೊಂಡು ಮುಂದೆ ಹೋಗಿರು ಟ್ಯಾಕ್ಟ್ರಾಗ, ಅವ ಗಾಡಿ ತೊಗೊಂಬರ್ತಾನಂತ. ಆತ್ರಿಪ್ಪರ್ ಹಂಗೆ ಮಾಡ್ತೀನಿ ತೋರಿ. ಅವನೊಂದಿಟ್ಟು ಎಬ್ಸ್ತೀನ. ಖಬರ ಇಲ್ಲ ನೋಡ ಅವಂಗ. ಏನು ಮದುವಾಗ್ಯಾನಂದ್ರೆ 3 ಹೊತ್ತು ಹೆಂಡತಿ ಬಾಜುಕ ಮಕ್ಕೋಬೇಕನ? ಏನ್ರ ಬಾಳೆದು ಬಗ್ಸಿದ್ದು ಎತಿ ಐತೆ ಅವಂಗ. ಅಯ್ಯೋ ಕತಿ ಅಲ್ರಿ, ಅವ ಯಾವಾಗ ನಮ್ಮ ಮಾತು ಕೇಳೋಣ? ಅವನ್ಗೇನು ತೀತೈತೆ ಅದನ್ನ ಮಾಡಿಲ್ಲ. ಈಗೇನೋ ಒಂದಿಟ್ಟು ಚಂದಾಗ ಒಂದು 4 ಮಾತಾಡ್ತಾನನ್ನಕ್ಕೆ ಒಂದೇನಾರ ಹೇಳ್ಬೋದು. ಕರಿತೀನಿ. ಸಂತೋಷ, ತಮ್ಮ ಸಂತು. ವಾ ಓ, ಜಳಕ್ಕಾಗೈತೇನಪ್ಪ? ಹ್ಞೂ ಅವ್ವ, ಎದ್ದು ಮತ್ತು ಎಣ್ಣೆ ಹೊಡ್ಯಕ್ಕೆ ಬರ್ತಾರಂದಿದ್ನಲ್ಲ ಅಪ್ಪ, ಅದಕ್ಕೆ ಎಲ್ಲ ತಯಾರಾಗಿದ್ನೇನು. ಈಕೆ ನಿಹಾರಿಕಾಗ ಏನೋ ಸುಸ್ತಾಗೈತೆ ಅಂತ ಎದ್ದೇಳಲಿಲ್ಲ, ಅದೇ ಎಬ್ಬಿಸಿ ಬಂದೀನಿ. ಆಕೆಗೂ ಹೇಳೀನಿ, ನಮ್ಮ ಮನೆ ಎಲ್ಲ ರೂಲ್ಸು ಹೇಳೀನಿ. ಅದಕ್ಕೆ ಮೊದಲು ಜಳಕ ಮಾಡ್ಲಾರ್ದ ಕೆಳಗೆ ಬರಬೇಡ, ಜಳಕ ಮಾಡಿ ಕೆಳಗೆ ಬಾ, ಬಂದ್ಮ್ಯಾಗ ಏನಾರು ಮಾಡುವಂತೆ ಅಂತ ಹೇಳೀನಿ. ಅಲ್ಲಪ್ಪ, ಜಳಕ ಮಾಡಿ ಬರೋದು ಅಷ್ಟೇ ಅಲ್ಲೋ ಸಂತೋಷ, ನೀನು ಬಡ ಬಡ ಹೋಗ್ಬೇಕು. ಬಂದಿದ್ದಾತ ಲಕ್ಷ್ಮಪ್ಪಣ್ಣ, ಹೋದ ಟ್ಯಾಕ್ಟ್ರಿ ತೊಗೊಂಡು ನೀ ಆಳ ಕರ್ಕೊಂಡು ಹೋಗಪ್ಪ, ಬರ್ತಾನೆ ಸಂತೋಷದಿಂದ ಅಂತಂದ್ವಿ. ಅಲ್ಲ, ಬಡ ಬಡ ಬಂದು ನೀನು ಹೊಲಕ್ಕೆ ಹೋಗೋಷ್ಟೊತ್ತಿಗೆ ಬೇರೆ ಏನಿರ್ತಾವೆ ಹೇಳು ಮನ್ಯಾಗ ಹೆಣ್ಮಕ್ಳ ಕೆಲಸ? ಒಂದಿಟ್ಟು ಚಂದಾಗ ಮನೆ ಇಟ್ಕೋಬೇಕು, ಪೂಜೆ ಗೀಜೆ ಮಾಡಬೇಕು. ನೋಡಪ್ಪ, ಇವತ್ತಂತೂ ಬಿಡ್ತೀನಿ, ನಾಳೆಯಿಂದ ಚಂದಾಗ ನಿನ್ನ ಕರೆದು ಆಕೆಗೆ ಏನು ಹೇಳಬೇಕು ಅದನ್ನು ಹೇಳು, ಇಲ್ಲ ಕರಿ ನಾನಾರ ಹೇಳ್ತೀನಿ. ಅಷ್ಟು ಮಾಡು ಲಲಿತಾ. ಒಂದಿನ ಅವಂಗೆಲ್ಲ ಚಂದಾಗ ಹೇಳ್ಬಿಡು. ಅವನ ಇದ್ರಿಗೇನು ಆಕಿಗೂ ದಿನ ಒಂದಕ್ಕೂ ಇದು ಚಲೋ ಅಲ್ಲ. ಹೆಣ್ಮಕ್ಳು ಸೂರ್ಯ ಹುಟ್ಟಿದ ಮ್ಯಾಗ ನಮ್ಮ ಮನೆಗೆ ಯಾರೂ ಕಾಲು ಚಚ್ಕೊಂಡು ಮಕ್ಕೊಳೋದಿಲ್ಲ. ನಾನೇನಂತೀನಿ, ನಾನು ಹೋಗಿರ್ತೀನಿ ಸಂತೋಷ ಈಗ. ಯಾಕಂದ್ರೆ ಲಕ್ಷ್ಮಪ್ಪ ಹೋಗ್ಯಾನ, ಅವ್ರು ಎಣ್ಣೆನ ಕಲ್ಸಂಬಂದಾಗ ಏನೇನಾರ ಮಾಡಿ ಎಲ್ಲ ಅವ್ರ ಹೊಲಕ್ಕೆ ಬೇರೆ ತೋಟಕ್ಕೆ ಮಾರ್ಕೊಂಡ್ರೆ ಹೇಳೋಕ್ಕಾಗಲ್ಲ ಇವ್ರನ್ನು. ಅದಕ್ಕೆ ನಾನು ಏನು ಮಾಡ್ತೀನಿ, ಹೋಗಿರ್ತೀನಿ. ನೀನು ಚಾಪ ಕುಡಿದು ಆರಾಮಾಗಿ ಬಾ. ಏನು ನಾಷ್ಟ ಮಾಡೇ ಬಂದ್ಬಿಡ, ಅಂದ್ರೆ ನಾ ಬಂದು ನಾಷ್ಟ ಮಾಡ್ತೀನಂತ. ನಮ್ಮ ಮತ್ತೆ ಶುಗರಿನ ಗುಳಿಗೆ ತೊಗೋಬೇಕು, ನನಗೂ ತೊಂದರೆ ಆಗುತ್ತಾ. ತೀತಾ ಲಘು ಬಾ, ಕುಂದ್ರ ಬಿಡ. ಲಲಿತಾ ಲಘು ಕಳ್ಸವನ್ನ. ಆತಾಳ್ರಿ. ಮತ್ತೆ ನೀವು ಚಾ ಇರ್ಲಾಳ, ನಾ ಅಲ್ಲೇ ಹೋಗುಮ್ದಾಗ ದಾರ್ಯಾಗ ಹೋಟೆಲ್ದಾಗ ಚಾ ಕುಡ್ದು ಹೋಗಿ ನಡೀತಿದ್ ನನಗೆ. ಈಗ ಬಿಸಿ ಬಿಸಿ ಇದು ಏನಾರ ಮಾಡಿರ್ತಾಳೆ ಆಕೆ ಗಂಗವ್ವ, ಆಕೆ ಹೋಟೆಲ್ದಾಗ ಏನಾರ ತಿಂದು ಹೋಗಿ ನಾನು. ಏನು ಆತಾಳ, ಹಂಗ ಮಾಡ್ರಿ. ಓ, ಇಲ್ಲೇ ಇದ್ರೇನ ಅತ್ತೀರ? ಈಗೇನು ಮಾಡ್ರಿ ಅಂದ್ರೆ, ನೀವು ಮೊನ್ನೆ ಹೇಳಿದ್ರಿ ಜಳಕ ಮಾಡ್ಲಾರ್ದ ಬರಬಾರ್ದು ಅಂತ ಹೇಳಿ ನಾನು ಜಳಕ ಮಾಡಿ ಬಂದೀನಿ ರೀ. ನಮ್ಮ ರೂಮ್ ಕಸ ಅಂದು ಬಂದೆ. ಈಗ ಅಡುಗೆ ಮಾಡೋದನ್ರಿ. ಅತ್ತೀರ, ಅಡುಗೆ ಮಾಡೋಕ್ಕಿಂತ ಮುಂಚೆಕ ಎಲ್ಲ ಚಾ ಮಾಡ್ಕೊಂಡು ಕುಡಿಬೋದಲ್ರಿ? ಏನ ಹುಡುಗಿದ? ಏನಿಲ್ಲ ನೀನು ಬಟ್ಟೆ, ಆಮೇಲೆ ಅದು ಏನದು ಕುದ್ರಿ ಜುಟ್ಟೇನು? ಅಡುಗೆ ಮನೆಗೆಲ್ಲ ಬರ್ತಿದ್ದಿ, ಕೂದ್ಲ ಪಾದ್ಲ ಚಪಾತಿ ಮಾಡೋದ್ರಾಗ ಅದ್ರಾಗಿದ್ರೆ ಬಿದ್ರಿ ಏನು ಕತಿ? ನೋಡವ, ಹಿಂಗೆಲ್ಲ ನೀನು ಆಮೇಲೆ ಹೇಳ್ತೀನಿ ಕೇಳು. ನನಗೆ ಕೈ ತುಂಬ ಬಡಿ ಇರಬೇಕು, ಕೊಳ್ಳಕ್ಕೆ ತಾಳೆ ಇರಬೇಕು. ನಿನಗೆ ಎದಕ್ಕೆ ಅಷ್ಟು ದಪ್ಪನ ತಾಳೆ ಮರ್ಸಿ ಹೇಳು? ನಾವು ಎದಕ್ಕೆ ಮರ್ಸಿ ಹೇಳು? ನಿನ್ನ ಚಂದಾಗ ಹಾಕೋದನ್ನ ಇದನ್ನ ಯಾವಾಗ ಮರ್ಸೋಣಿ ನೀನು ಸಣ್ಣ ಚೈನನ? ಅತ್ತೀರ, ಒಳಗೆ ದಪ್ಪಂದು ಐತ್ರಿ ಇವ್ರು ಕಟ್ಟಿರೋದು. ಅದೇನೋ ಶಾಸ್ತ್ರ ಮಾಡ್ಬೇಕಲ್ಲ, ಅದು ಮಾಡೋವರೆಗೂ ಅಂಕ್ರು ಮತ್ತೆ ಪೋಣಿಸ್ಕೊಳಕ್ಕೆ ಆಗಲ್ಲಲ್ರಿ, ಅದ ಐತ್ರಿ ಒಳಗೆ ಹಾಕೊಂಡೀನಿ. ಇದು ಸಣ್ಣದು ಮದುವೆಗ ಹಾಕಿದ್ರಲ್ರಿ ನಮ್ಮ ಅಪ್ಪರು, ಅದ ರೀ ಇದು ಚೈನಾ, ತಾಳಿ ಚೈನಾ. ಈಗೆಲ್ಲ ಡ್ರೆಸ್ ಮ್ಯಾಗೆಲ್ಲ ಇಂಥವಲ್ರಿ. ಅದಕ್ಕೆ ನಿನ್ನ ಗಂಡ ಹೊಲಕ್ಕೆ ಹೋಗ್ತೀನಿ ಅಂದ, ಗದ್ದೆ ಕಳ್ಸಕತ್ತಿದ್ದೆ ಎಣ್ಣೆ ಹೊಡ್ಯಾಕ, ಬೇಡಪ್ಪ ಅಂತ ಇಲ್ಲೇ ಇಟ್ಕೊಂಡೀನಿ. ನೋಡಪ್ಪ ಸಂತೋಷ, ನನಗೆ ನೀನು ಹೆಂಡತಿ ಮ್ಯಾಗ ಸಿಟ್ಟಿಲ್ಲ, ಶಡುವಿಲ್ಲ, ಎಂಥದ್ದು ಇಲ್ಲ. ನಮ್ಮ ಮನ್ಯಾಗ ಹೆಂಗಿರ್ತೀವಿ ಹಂಗಿದ್ರೆ ಸಾಕು ನನಗೆ. ನೋಡು, ಇಂಥವೆಲ್ಲ ಪ್ಯಾಂಟು ಈ ಥರ ವೇಲಿಲ್ಲಾರ್ದ ಟೀ ಶರ್ಟ್ ಪಾಶರ್ಟ್ ಹಾಕಿ ಹೇಳೋದು ನನಗೆ ಸರಿ ಹೋಗಂಗಿಲ್ಲ. ಆಮೇಲೆ ಶಾರ್ಟ್ಸ್ ಹಾಕಿ ಎಣ್ಣೆ ಅಸೈತನ ಮಾಡಂಗಿಲ್ಲ. ನೈಟಿನ ಮಕ್ಕಳ ಮುಂದಾಗ ಅಷ್ಟೇ ನಿಂಗೆ ನೈಟಿ ಹಾಕೊಳಕ್ಕೆ ಅವಶ್ಯಕತೆ. ದಿನ ಹಗ್ಲತ್ತೆ ನೈಟಿ ಹಾಕೋದು. ನೈಟಿ ಅಂತ ಯಾಕಂತಾರೆ ಹೇಳು? ಹಗ್ಲತ್ತು ಹಾಕೋತಾರೆ. ನೈಟಿನೂ ಹಾಕೋಣಂಗಿಲ್ಲ, ಚಂದಾಗ ಚೂಡಿದಾರ ವೇಲ್ ಹಾಕೋ. ನಾನೇನು ಸೀರೆನ ಉಟ್ಕೊ ಅನ್ನಂಗಿಲ್ಲ. ಸೀರೆ ಉಟ್ಕೊಂಡಂದ್ರಂತೂ ಇನ್ನೂ ಚಲೋ. ಏನು ರೀತಿಯರ ದಿನ ಸೀರೆ ದಿನ ಚೂಡಿದಾರ ಯಾರು ಹಾಕೋತಾರ್ರಿ? ಅದು ವೇಲ್ ಹಾಕೊಂಡು ಮನೆಯಾಗಿದ್ದಾಗನು ಅತ್ತೀರ ಯಾರು ಇರ್ತಾರ್ರಿ? ನಾವ ಅಷ್ಟೇ ಅಲ್ರಿ. ನಾವಷ್ಟೇ ಅಂದ್ರೂ ನಿಮ್ಮ ಮಾವಾರು ಇರ್ತಾರವ. ನಾವೆಲ್ಲ ಮೊದಲು ನಮ್ಮ ಅತ್ತಿಯರು ನಮ್ಮ
ನಮ್ಮ ಮಾವರಿದ್ರೆ ತಲೆ ಮೇಲೆ ಸೆರಗ್ ಹಾಕೋತಿದ್ವಿ. ನೀ ನಂಬ್ತೇನೆ ನಮ್ಮ ಮಾವುಗಳು ಮತ್ತು ಯಾರು ನಮ್ಮ ಮನೆಗಂಕರು ಮತ್ತು ಅಣ್ತಮ್ಮಗಳು ಯಾರು ಇದ್ದಿದ್ದಿಲ್ಲ ಬಿಡು, ಇಲ್ಲೂ ಯಾರೂ ಇಲ್ಲ. ಆದ್ರೂ ನಮ್ಮ ಮಾವು ಬಂದ್ರೆ ನಮ್ಮದು ತುಂಬಿದ ಮನೆ ಅಂತ ನಮ್ಮ ಮನೆಯವ್ರಿಗೆ ಅಣ್ತಮ್ಮಗಳು ಇಲ್ಲ ಅಂದ್ರೂ ಮನ್ಯಾಗ ಬರೋರು ಹೋಗೋರ ಜನವ ದೊಡ್ಡ ದನಿಯರ ಮನೆ ಇದು. ಏನು ನಮ್ದು ಎಂತ ಮಂತನ ಹೆಂಗೆ ಬೇಕಂಗ ಯಾವ್ದಾರ ನೈಟಿ ಹಾಕ್ಕೊಂಡು ಆ ನೈಟಿ ಕೈ ವರ್ಷಿ ಅಂತ ತೆಲಿಚಿ ಹರ್ಕೊಂಡು ಹಿಂಗತ ಕುದುರೆ ಬಲ ಎಲ್ಲ ಹಾಕ್ಕೊಂಡು ಅಡುಗೆ ಮನೆಗೆ ಬರೋದು. ನಮ್ಮ ಮನೆಗಂಕರು ಬಿಲ್ಕುಲ್ ಒಪ್ಪಲ್ ನೋಡವ ನಾವು. ಅತ್ತಿಯರ ಈಗ ಹೆಂಗಿರ್ಬೇಕು ಹೆಂಗಿರಬಾರ್ದು ನೀವೇ ಹೇಳ್ಬಿಡ್ರಿ ಹೋಲತ್ತಾಗ. ನೀವು ಹೆಂಗೆ ಅಂತೀರ ಹಂಗೆ ಕೇಳ್ತೀನಿ. ಹಂಗೆ ಮಾಡಿದ್ರಿ ಹಿಂಗೆ ಮಾಡಂತೀರಿ, ಹಿಂಗೆ ಮಾಡಿದ್ರೆ ಹಂಗೆ ಮಾಡಂತೀರಿ. ಈಗ ಜಳಕ ಮಾಡಿ ಬಾ ಅಂದ್ರಿ, ನಾನು ಮೊದಲು ಜಳಕ ಮಾಡಿ ಆಮೇಲೆ ರೂಮ್ ಕಸ ಅಂದು ಆಮೇಲೆ ಇಡೋದು. ಈಗ ಇಲ್ಲೇನು ಮಾಡಲಿ ಅಂತ ಕೇಳಕ್ಕೆ ಬಂದೀನಿ. ಈಗ ನೋಡಿದ್ರೆ ಆ ಡ್ರೆಸ್ ಹಾಕೋಬೇಡ ಈ ಡ್ರೆಸ್ ಹಾಕೋಬೇಡ ಅಂದ್ರೆ ಹೆಂಗ್ರಿ? ನೋಡವಾ, ನೀನು ನಿನ್ನ ತವ್ರ ಮನೆಗೆ ಹೋದಾಗ ನಿನ್ನ ಮನ್ಸಿಗೆ ಹೆಂಗೆ ಬರುತ್ತಾ ಹಂಗೆ ನೀ ಮಾಡು. ನಮ್ಮ ಮನೆಯಾಗ ಈ ಥರ ಟೀ ಶರ್ಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಯಣ್ಣೆ ಚಡ್ಡಿ ಹಾಕ್ಯಣ್ಣೆ ಮಾಡಂಗಿಲ್ಲ, ನೈಟಿ ಹಾಕ್ಯಣಂಗಿಲ್ಲ. ಚಂದಾಗ ಸೀರಿಯರ ಹುಡ್ಗ ಒಂದು ಚಂದಾಗ ವೇಲ್ ಹಾಕೊಂಡು ಚೂಡಿದಾರ ಹಾಕ್ಯ ವೇಲ್ ಹಾಕ್ಯಣದು ಇದಿ ಮ್ಯಾಗ ಏನು ಇಲ್ಲಾರ್ದಂಗೆ ಅಡ್ಡಾಡೋದು ಬಿಲ್ಕುಲ್ ನಡೆಯೋದಿಲ್ಲ ಅಂದ್ರೆ ನಡೆಯೋದಿಲ್ಲ. ಚಂದಾಗ ವೇಲ್ ಹಾಕ್ಕೊಂಡ ಬರ್ಬೇಕು. ಈಗೇನು ಈ ಪ್ಯಾಂಟ್ ಮ್ಯಾಗ ವೇಲ್ ಹಾಕ, ಈಗಿದು ಒಂದಿಟ್ಟು ಉದ್ದ ಐತೆ ಟಾಪು, ಅದಕ್ಕೆ ಸುಮ್ಮನೆ ಇರ್ತೀನಿ. ಇದ್ರ ಮ್ಯಾಗ ಒಂದು ಈಗ ವೇಲ್ ಹಾಕ್ಯಂಬ ಏನು ಹಿಂಗೆ ಇರ್ಬೇಕು ನೋಡು, ಅಂದ್ರೆ ಮಾತ್ರ ನಮ್ಮ ಮನೆಗಿರು. ಅದು ಬಿಟ್ಟು ನೀನು ಹೆಂಗೆ ಬೇಕು ಹಂಗೆ ಇರ್ತೀನಿ ಅಂದ್ರೆ ನಡೆಯೋದಿಲ್ಲ. ಕೈಯಾಗ ಬಳಿ ಇರಬೇಕು. ಆಮೇಲೆ ಈ ಕುದುರೆ ಜುಟ್ಟಂತರೂ ಬಿಲ್ಕುಲ್ ನಡೆಯೋದಿಲ್ಲ. ಚಂದಾಗ ಹೆಣಕೊಂಡು ಮತ್ತೊಮ್ಮೆ ಕೈ ತಕ್ಕೊಂಡು ಬಾ ಹೋಗು. ಆಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ. ತಡ್ರಿ ಬಂದೆ. ಯವ್ವ ಭಾಳ ಕಷ್ಟ ಐತಿ ಬೇ, ನೀನು ಸೊಸಿನ ತಿದ್ದದು ಭಾಳ ಕಷ್ಟ ಐತಿ. ತಿದ್ದಾನ್ ಬಿಡಪ್ಪ, ಏನು ಮಾಡ್ಬೇಕು ಪಾಪ, ಅದು ಹುಡುಗಿ ಸಾಣದೈತಿ, ಏನು ಗೊತ್ತಾಗೋದಿಲ್ಲ. ತಿದ್ದಾನ್ ಹೇಳು. ಹೇಳಿದ್ರೆ ತಿಳ್ಕೊತಾಳ. ಹೋದ್ಲಲ್ಲಿ ಈಗ ಹಾಕೊಂಬರ್ತಾ. ಈಗ ನೋಡು ಲಕ್ಷಣವಾಗಿ ಕಾಣಕತ್ತಿದೆ. ರೇ ಬಾಡ ಅವ ಅಲ್ಲಲ್ಲ ಎಂತೆಂಥ ಡ್ರೆಸ್ ಹಾಕೊಂಡಿದ್ ನೋಡಿ ನಾನು. ಅಲ್ಲ ಅದು ಯಾವುದೋ ಟೀ ಶರ್ಟ್ ಹಾಕೊಂಬಂದಿದ್ಲ ಅವತ್ತು, ಎಷ್ಟು ಚಂದ ಕಾಣಕತ್ತಿದ್ಲು ಗೊತ್ತೇನೆ, ಭಾರಿ ಕಾಣಕತ್ತಿದ್ಲ. ಆದ್ರೆ ಈಗ ನೋಡವ ಹೆಂಗೆ ಕಾಣತ್ತ. ನಮ್ಮ ಮನೆಗೆ ಆಕೆ ಮುಸ್ರಿ ತಿಕ್ಕಕ್ಕೆ ಮಲ್ಲಮ್ಮಕ್ಕ ಬರ್ತಿದ್ಲಲ್ಲ, ಮಲ್ಲಮ್ಮಕ್ಕನ ಮಗಳು ರಂಗಿ ಸೇಮ್ ಟು ಸೇಮ್ ರಂಗಾವ್ ಕಾಣತಾವಳು. ಅನ್ರಿ ಈಗ ಬರ್ತಿರಲ್ಲ ರೂಮಿಗೆ, ಹೋಗಿ ಹೇಳ್ತೀನಿ ನಿಮಗೆ. ಇರಲಿ ಹಿಂಗಿರಲಿ. ಇವತ್ತು ಹಾಕೊಂಡಿದ್ದಿ ಬೆಚ್ಚಕ್ಕೆ ಹೋಗ್ಬೇಡ. ಆಮೇಲೆ ನೋಡವ ಎಲ್ಲ ಬಟ್ಟೆನೂ ನಾವಂತರೂ ಒಟ್ಟ ಮಿಷಿನಿಗೆ ಹಾಕೋದಿಲ್ಲ. ಅದ್ರಾಗ ನಿಮ್ಮ ಮಾವನು ಸ್ಪೆಷಲ್ಲಾಗಿ ಹೇಳ್ತೀನಿ ನಿನಗೆ, ನಿಮ್ಮ ಮಾವನ ಬಟ್ಟೆನ ಕೈಯಿಂದನೇ ಒಗಿಬೇಕು. ಬರ್ತಾರಲ್ರಿ ಅವ್ರು ಯಾರ ಬಟ್ಟೆ ಒಗ್ಯಕ ಆಂಟಿ, ಅವ್ರು ಒಗಿತಾರೆ ಬಿಡ್ರಿ. ನಾವ್ಯಾಕೆ ತಲೆ ಕೆಸ್ಕೊಂಡು ಹೇಳ್ತೀನಿ ರೀ. ನಾ ಬೇಕಾರೆ ಅವ್ರಿಗೆ ಅವ್ರ ಬಟ್ಟೆ ಮಾತ್ರ ಮಿಷಿನ್ಗೆ ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಬಿಡ್ರಿ ಅತ್ತಿಯಾರೆ, ಎಲ್ಲರ ಬಟ್ಟೆನೂ ಕೈಲೇ ಒಗದ್ ಬಿಡ್ಲಿ. ಮತ್ತು ಒಗ್ಯಕ್ಕೆ ಹೆಂಗೂ ಬರ್ತಾರಲ್ಲ. ಏನು ಬಟ್ಟೆ ಒಗ್ಯಕ್ಕೆ ಬರ್ತಾಳ? ಅಯ್ಯೋ ಆಕಿ ಬರಲ್ಲ ಅಂತ ಬಿಟ್ಲು. ಆಕೆ ತಾಯಿ ಮಗಳು ಇಬ್ಬರು ಬಿಟ್ರು, ಬರೋದಿಲ್ಲ ಅವರು. ಇನ್ಮ್ಯಾಗ ನೀನು ಮೆಷಿನ್ ಐತಿ, ನೀನು ಬೇಕಾರೆ ಮಿಷಿನಿಗೆ ಹಾಕೋಬೋದು. ಮತ್ತು ನೀನೇನು ನಿಂದೊಂದು ಜೊತೆ ಏನು ಬಟ್ಟೆ ಮಿಷಿನಿಗೆ ಹಾಕೋತಿದ್ದಿ? ನಿನ್ನ ಗಂಡನು ನಾ ಕಡೆ ಅಡ್ಡಾಡವ, ಅವನು ಚಲೋ ಬಟ್ಟೆ. ಅದಕ್ಕೆ ಏನು ಮಾಡು, ನನಗಂತೂ ಸೀರೆ ಯಾವತ್ತು ಮಿಷಿನ್ಗೆ ಹಾಕ್ಬಿಡವ. ಫಾಲ್ಸ್ ಎಲ್ಲ ನಾನಾ ಹಚ್ಕೋತೀನಿ ಚಂದಾಗ, ನನ್ನ ಜಂಪರ್ ನಾನಾ ಹೊಲ್ಕೋತೀನಿ. ನಾ ಯಾರಿಗೂ ನನ್ನ ಬಟ್ಟೆ ಬೇರೆ ಯಾರ ಕೈಯಾಗೂ ಕೊಡೋದಿಲ್ಲ. ಅದಕ್ಕೆ ಬೇರೆ ಯಾರು ಒಗೆದ್ರು ನಂಗೆ ಇಷ್ಟನೂ ಆಗೋದಿಲ್ಲ. ನೀನ ಬಗ್ಗೆ ಮಿಷಿನ್ಗಂತೂ ಹಾಕಬೇಡ. ಒಂದು ಕೆಲಸ ಮಾಡು, ಮುಂಜಾನೆ ಈಗ ಇಟ್ಬಿಡು ಚಾಕ. ಯಾಕಂದ್ರೆ ನಂಗೂ ತಡ ಆಗೈತಿ. ನಾಳೆಯಿಂದ 7 ಗಂಟೆಗೆಲ್ಲ ಹೇಳಂಗಿಲ್ಲ. ನೀನು 4:15 ಅಲಾರಾಮ್ ಇಟ್ಕೊಂಡ್ಬಿಡ್ತಂಗಿ. ಏನು ಆಗ್ಬೇಕು ಕೆಲಸ ಮನ್ಯಾಗೆಲ್ಲ ಚೊಕ್ಕಾಗಬೇಕು. 7 ಅನ್ನತ್ಲಿಗೆ ಪೂಜೆ ಆಗ್ಬೇಕು ನಮ್ಮ ಮನ್ಯಾಗ. ನೀನು 7 ಗಂಟೆ ಮೇಲೆ ಪೂಜೆ, ನಾನಂತ್ರ ಈಗ ಮಾಡಿ ನೀ ಪೂಜಾನ ಇವತ್ತೊಂದಿನ. ನಾಳೆಯಿಂದ ಪೂಜೆನೂ ನಿಂದ. ಯಾಕಂದ್ರೆ ನಿಮ್ಮ ಮನೆ ಸೊಸಿಯವ ಚಂದಾಗೆಲ್ಲ ಜವಾಬ್ದಾರಿ ತೊಗೊಂಡು ಮಾಡಬೇಕು. ನಾಳೆ ದಣಿ ಮನೆ ಅಂದ್ರೆ ಹೆಂಗೆ ಐತಿ ಎಲ್ಲರೂ ಬಂದು ನೋಡ್ಬೇಕು. ದಣಿಯರ್ ಏನ್ತಿ ಅಂದ್ರೆ ಹೆಂಗ, ಏನು ಗತ್ತು ಏನು ಗಾಂಭೀರ್ಯ. 7 ಅನ್ನತ್ಲಿ ಪೂಜೆ ಮಾಡ್ತಾರಂತ ನಿನ್ನ ನೋಡಿ ನಮ್ಮೂರಾಗಿರೋರು ಎಲ್ಲರೂ ಪೂಜೆ ಮಾಡಬೇಕು. ಹೆಂಗಸರು ನಾಚ್ಬೇಕು ನಿನ್ನ ನೋಡಿ, ತೀತಾ? ಅಂದ್ರೆ ಮನೆಯಾಗೆಲ್ಲ A to Z ಕೆಲಸ ನಾನೇ ಮಾಡ್ಬೇಕನ್ರಿ ಈಗ? ನೀನೇ ಮಾಡ್ಬೇಕು. ಮತ್ತೆ ಇನ್ಯಾರು ಮಾಡ್ತಾರ? ಮನೆ ಸೊಸಿ ನೀನ ಅಲ್ಲ. ನಾನಂತೂ ಇಷ್ಟು ದಿನ ಮಾಡೀನಿ. ಆಮೇಲೆ ಅಲ್ಲಿ ಮುಂದೆ ಗೇಟಿನ ಮುಂದೆ ನಳ ಐತಲ್ಲ, ಅದು ಪಂಚಾಯತಿ ನಳ ಅಂದ್ರೆ ಗೊತ್ತಲ್ಲ, ನಮ್ಮ ಮನ್ಯಾಗ ಬೋರ್ ಐತಿ. ಅವು ನೀರು ಸೌಳು ಇರ್ತಾವು. ಏನು ಒಂದು ಕೊಡ ಪೂಜೆಕ, ಯಾಕಂದ್ರೆ ಪೂಜೆಗೆ ಹಾಕೋ ಅದನ್ನ ನೀರು ನಾವು ತುಂಗಭದ್ರ ನೀರದು ಹೊಸಪೇಟೆ ಹತ್ರ ಆಗುತ್ತಲ್ಲ ನಮಗೆ ತುಂಗಭದ್ರ ನೀರು ಬರ್ತಾವೆ. ಎದಕ್ಕೆ ಅವನು ಉಪಯೋಗ ಮಾಡ್ತೀವಿ ಅಂದ್ರೆ ಬಾಯಾಗ ಹಾಕೋತೀವಿ ನೋಡು ಲಿಂಗು ಪೂಜೆ ಮಾಡ್ಕೊಂಡು. ಅದಕ್ಕೆ ನಮ್ಮ ಗೇಟ್ ಹತ್ತಿದ್ರು ಮೊದ್ಲು ಒಂದು ಕೊಡ ಪೂಜೆಕ, ಒಂದು ಕೊಡ ನಮ್ಮ ಮನೆ ಸಾಲಂಗಿಲ್ಲ. ಯಾಕಂದ್ರೆ ಬರ ಹೋಗಾರ ಮಂದಿ ಕುಡಿಯಕಂಕ್ರು ಒಂದು 4 ಕೊಡ ಬೇಕು. ಅದು ಒಂದು ಟಾಕಿ ಇತ್ತಲ್ಲ ಸ್ಟೀಲಿಂದ ಟಾಕಿ, ಆ ಟಾಕಿ ಪೂರ ತುಂಬಿಸು. ಒಂದು 2 ಕೊಡ, ಒಂದು 4 ಕೊಡ ಅಡಿಗೆ ತುಂಬ, ಒಟ್ಟು 8 ಕೊಡ.
ನಮಗೆ 3 ದಿನಕ್ಕೊಮ್ಮೆ ನೀರು ಬಿಡ್ತಾನೆ, ಅವು ಕರೆಕ್ಟ್ ಆಗತ್ತ ತೈತಾ. ಇಷ್ಟಂತೂ ಮಾಡಬೇಕು. ಮುಂಜಾನೆ 4ಕ್ಕೆ ನೀರು ಬಿಡ್ತಾನೆ, ಯಾಕಂದ್ರೆ ಇಲ್ಲೆಲ್ಲ ಮಂದಿ ಹೊಲಕ್ಕೆ ಮನೆಗೆ ಗದ್ದಿಗೆ ಅದಕ್ಕೆ ಇದಕ್ಕಂತ ಹೊಕ್ಕಾರ. ಲಘು ಅಂದ್ರೆ ಲಘು ಬಿಡ್ತಾನೆ 3 ದಿನಕ್ಕೊಮ್ಮೆ. ಇವತ್ತು ಬಿಟ್ಟಿದ್ದ, ನಾ ಹಿಡ್ದೇನಿ. ನೆಕ್ಸ್ಟ್ ದಿನ ನೀ ಹಿಡಿಬೇಕು. ತೀತಾ ಏನೇನು ಮಾಡ್ಬೇಕಂತ, ಮುಂಜಾನೆ ಜಳಕ ಮಾಡಿ ಬಂದಾಕೇನ ಅಂಗಳಗಸ ಅಂದು ಚಂದಕ ರಂಗೋಲಿ ಹಾಕಿ ಹೊಸಲು ಪೂಜೆ ಮಾಡಿ ಒಳಗಿದ್ದ ಹೊರಗೆ ಒಟ್ಟು ಗುಡಿಸಿ ಏನು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಅಂತೂ ರಾತ್ರಿನೇ ತೊಳಿಬೇಕು. ಮುಸ್ರಿನ ಮುಂಜಾನೆ ತೊಳೆಯಂಗಿಲ್ಲ, ಎಂಜಲದ್ದು ಒಟ್ಟ ಪಾತ್ರೆ ಇಡಂಗಿಲ್ಲ. ಆಮೇಲೆ ಎಲ್ಲನೂ ಬೆಳಚಂದಳಬಾ ನಮ್ಮ ಮತ್ತೆ ಅಂತ ಎಲ್ಲ ಬಡ್ಚಂಗೂ ಇಲ್ಲ ತೀತಾ. ಇಷ್ಟರಿ ಅತ್ತೀರ ಇನ್ನೂ ಐತ್ರಿ. ದಿನ ಹೇಳ್ತೀನಿ, ಇವತ್ತಿಗೆ ಸಾಕು. ಹೋಗು ಮಾಡೋದು ಮಾಡಿ.